ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಳ್ಳು ಬೆಲ್ಲ. ಸಂಕ್ರಾಂತಿ ಸ್ಪೆಷಲು ಎಳ್ಳು ಬೆಲ್ಲ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಮೂರು ಸತಿ ತುಂಬ ಕೆಲಸ ಇತ್ತು, ಎಳ್ಳು ಬೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ರೆಡಿಮೇಡ್ ತಂದೆ, ತಿನ್ನೋಕ್ಕೆ ಆಗಲಿಲ್ಲ. ಎಲ್ಲ ಹಸಿದು ಹಂಗೆ ಮಿಕ್ಸ್ ಮಾಡಿ ಕೊಟ್ಟಿದ್ರು. ನಾವು ಮನೇಲಿ ಮಾಡಿದ್ರೆ ನಮ್ಮ ಇಷ್ಟಕ್ಕೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡ್ಬೋದು. ಹಬ್ಬಕ್ಕೆ ಮಡಿಯಾಗೂ ಇಡ್ಬೋದು. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಪೊಂಗಲ್ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಸ್ಪೆಷಲ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲ ನಾನು ಒಂದೊಂದು ಕಪ್ಪೇ ಅಳತೆ ತೊಗೊಂಡಿದ್ದೀನಿ. ಒಂದೊಂದು ಕಪ್ಪು ಮೆಷರ್ಮೆಂಟ್ ಕ್ಲೀನಾಗಿ ನಾವು ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊದಲು 1 ಕಪ್ಪಷ್ಟು ಇದು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಶೇಂಗಾಯಿ ಅಂದರೆ ಇದು 1/4 kg, ಕಪ್ಪು 1/4 kg ಹಿಡಿಯುತ್ತೆ. 1/4 kg ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ತುಂಬ ಚೆನ್ನಾಗಿ ಸೊಗಸಾಗಿ ನಾವು ಇದನ್ನು ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಆದರೆ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಕೈ ಬಿಡದೆ ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಲೋ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ಕೈ ಮಾತ್ರ ಬಿಡಬಾರ್ದು, ಕಲಿಸ್ತಾನೆ ಇರಿ ಅದನ್ನು. ಆಯಿತು, ಕಲರ್ ಚೇಂಜ್ ಆಯಿತು, ಹುರಿದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಡಲೆ ಬೀಜ ಆಯಿತು. ಈಗ ಎಳ್ಳು ಹುರ್ಕೊಳ್ಳೋಣ. ಎಳ್ಳು ಅಷ್ಟೇ ಹಾಕಿದ್ದೀನಿ, 1/4 kg ಎಳ್ಳು ಹಾಕಿದ್ದೀನಿ. ಇದು ಬೇಗ ಸಿಡಿಬೇಕು, ಚೆನ್ನಾಗಿ ಸಿಡಿಬೇಕು. ಇನ್ನೊಂದು ಕಲರ್ ಚೆನ್ನಾಗಿ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ವೈಟಾಗಿದೆ, ಉರಿತಾ ಕಲರ್ ಕ್ಲೀನಾಗಿ ಚೇಂಜ್ ಆಗುತ್ತೆ. ಕೈ ಬಿಡದೆ ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ತಾಳ್ಮೆಯಿಂದ ಮಾಡಬೇಕು. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ. ಆದರೆ ನಮಗೆ ಅದು ಚೆನ್ನಾಗಿ ಬರಬೇಕು, ಟೇಸ್ಟು ಚೆನ್ನಾಗಿರಬೇಕು. ಹಬ್ಬಕ್ಕೆ ಮಾಡೋದು. ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ. ನಾನೆಲ್ಲ ಒಂದೇ ಅಳತೆಯಲ್ಲಿ ಹಾಕಿದ್ದೀನಿ. ನೀವು ಹೆಂಗೆ ಹಾಕ್ತೀವಿ ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಳಿ. ಅದೆಲ್ಲ ಒಂದೇ ಅಳತೆಯಲ್ಲಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಎಲ್ಲ 1/4 kg ಅಂತ ಹಾಕಿದ್ದೀನಿ ಇವತ್ತು. ಕಡಲೆಕಾಯಿ ಬೀಜ, ಎಳ್ಳು 2 ಹುರಿದಿದ್ದೀನಿ. ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಏನು ಮಾಡಬೇಕು, ಅದು ಕಡಲೆಕಾಯಿ ಬೀಜ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು, ಒಂದು ಸಿಪ್ಪೆ ಇಲ್ಲದೆ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಈಗ ಎಳ್ಳು ತಣ್ಣಗಾಗಿದೆ. ಕಡಲೆ ಬೀಜ 1 ಕಪ್ಪು, ಎಳ್ಳು 1 ಕಪ್ಪು, ಕೊಬ್ಬರಿನೂ 1 ಕಪ್ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಕಟ್ ಮಾಡಿರೋದೆ, ಅದು ಸಿಪ್ಪೆ ಮೇಲಿರೋ ಸಿಪ್ಪೆ ಕಪ್ಪಿಗಿರೋದೆಲ್ಲ ತೆಗೆದುಬಿಟ್ಟು ಹಾಕಿದ್ದೀನಿ. ಹುರ್ಗಡ್ಲೆ 1 ಕಪ್ಪು, ಎಲ್ಲ 1/4 kg. ಬೆಲ್ಲ 1/4 kg. ಇದು ಬೆಲ್ಲ ಕಟ್ ಮಾಡಿರೋದೆ ತಗೊಂಡೆ. ನನಗೆ ಕೆಲಸ ಜಾಸ್ತಿ ಇತ್ತು, ಅದರಿಂದ ಕಟ್ ಮಾಡಿರೋದೆ ಬೆಲ್ಲ ತಗೊಂಡೆ. ಜೀರಿಗೆ ಪೆಪ್ಪರ್ಮೆಂಟ್, ಇದು ನಿಮ್ಗೆ ಆಪ್ಷನು. ಸಕ್ಕರೆ ಹಚ್ಚೂ ತಗೋಬೋದು. ನಾನಿವತ್ತು ಜೀರಿಗೆ ಪೆಪ್ಪರ್ಮೆಂಟ್ ತೊಗೊಂಡಿದ್ದೀನಿ. ಅದೊಂದು 100 ಗ್ರಾಮ್ ತೊಗೊಂಡೆ, ಜಾಸ್ತಿ ತೊಗೊಂಡಿಲ್ಲ. ಯಾಕಂದರೆ ಜಾಸ್ತಿ ಕಲರ್ಸ್ ಆಗ್ತಾರೆ, ಅದರಿಂದ ಅದು ಕಡಿಮೆನೇ ತೊಗೊಂಡೆ. ಸಕ್ಕರೆ ಹಚ್ಚು ಅಷ್ಟೇ, ಬೇಕಾದರೆ ನೀವು ಸಕ್ಕರೆ ಹಚ್ಚು ತೊಗೋಬೋದು. ಇದು ಜೀರಿಗೆ ಪೆಪ್ಪರ್ಮೆಂಟ್ ಬೇಡ ಅಂದರೆ ಸಕ್ಕರೆ ಹಚ್ಚು ಸೇರಿಸ್ಕೋಬೋದು. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಆಯಿತು. ಇದನ್ನು ಕ್ಲೀನಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಡಲೆ ಬೀಜ ಎಣ್ಣೆ ಜಾಸ್ತಿ ಇರೋದು, ಎಳ್ಳಲ್ಲೂ ಎಣ್ಣೆ ಜಾಸ್ತಿ, ಕೊಬ್ಬರಿಯಲ್ಲೂ ಎಣ್ಣೆ ಅಂಶ ಜಾಸ್ತಿ ಇರೋದು. ಈ ಸೀಸನ್ನಲ್ಲಿ ನಮಗೆ ಫುಲ್ಲು ಡ್ರೈ ಆಗುತ್ತೆ. ಇದನ್ನು ತೊಗೊಂಡ್ರೆ ಅಷ್ಟೊಂದು ಡ್ರೈ ಆಗಲ್ಲ. ನೋಡಿ, ಆ ಕಾಲದಲ್ಲಿ ಎಲ್ಲ ಕ್ಲೀನಾಗಿ ಕಂಡಿಡ್ದಿದ್ದಾರೆ ಎಷ್ಟು ಚೆನ್ನಾಗಿ. ಈಗ ಸಂಕ್ರಾಂತಿ ಸ್ಪೆಷಲು ಎಳ್ಳು ಬೆಲ್ಲ ರೆಡಿಯಾಗಿದೆ. ಈಗ ಎಲ್ಲರಿಗೂ ಹಂಚಬೇಕು. ಇನ್ನು ನಾಳೆ ಎಲ್ಲರಿಗೂ ಹಂಚಬೇಕು. ನಾನು ಇವತ್ತೇ ಮಾಡಿದ್ದೀನಿ ನಿಮಗಂತ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.